ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಸಾಧಾರಣ ಕಾಲದ ಮೊದಲನೇ ವಾರ, ಜನವರಿ 14, 2025, ಮಂಗಳವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1, 21ರಿಂದ 28ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಶಿಷ್ಯರೊಂದಿಗೆ ಕಫೆರ್ನೌಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ? ಈತ ದೆವ್ವಗಳಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತಾಡಿಕೊಂಡರು. ಕೂಡಲೇ ಗಲಿಲೆಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಲು ಮನುಷ್ಯನಿಗೆ ದೈವಶಕ್ತಿಯು ಅತ್ಯಗತ್ಯ. ಪ್ರಿಯರೇ, ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲಲು ಮನುಷ್ಯನಿಗೆ ದೈವಶಕ್ತಿಯು ಅತ್ಯಗತ್ಯ. ಮಾನವನ ದೌರ್ಬಲ್ಯ, ಅಪನಂಬಿಕೆಗಳೇ ದುಷ್ಟಶಕ್ತಿಗಳ ಬಂಡವಾಳ. ಕ್ರಿಸ್ತ ತಮ್ಮ ಅಧಿಕಾರವಾಣಿಯಿಂದ ದೆವ್ವಗಳ ಉಚ್ಚಾಟನೆ ಮಾಡುತ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ದೆವ್ವಗಳು, ದುಷ್ಟಶಕ್ತಿಗಳು ಕ್ರಿಸ್ತನ ದೈವತ್ವವನ್ನು ಗುರುತಿಸುತ್ತವೆ. ಆದರೆ ಸುಮಾರು 400 ವರ್ಷಗಳಿಂದ ರಕ್ಷಕನ ಬರುವಿಕೆಯನ್ನು ಎದುರು ನೋಡುತ್ತಿದ್ದ ಯಹೂದ್ಯರು ಕ್ರಿಸ್ತನನ್ನು ಗುರುತಿಸಲು ಶಕ್ತರಾಗದೆ ಅವರನ್ನು ಸ್ವೀಕರಿಸದೆ ತಿರಸ್ಕರಿಸುತ್ತಾರೆ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಹಾಗೂ ಕ್ರಿಸ್ತನನ್ನು ಪರರಲ್ಲಿ ಗುರುತಿಸಲು ಅಗತ್ಯವಾದ ದೈವಾನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ದೇವಸಹಾಯಂ ಪಿಳ್ಳೈರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ದೇವಸಹಾಯಂ ಪಿಳ್ಳೈ ಹುಟ್ಟಿದ್ದು ದಕ್ಷಿಣ ಭಾರತದ ಅಂದಿನ ತಿರುವಂಕೂರ್, ಅಂದರೆ ಪ್ರಸ್ತುತ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ. ಅವರ ಮೂಲ ಹೆಸರು ನೀಲಕಂದನ್ ಪಿಳ್ಳೈ. ನಾಯರ್ ಪಿಳ್ಳೈ ಎಂಬ ಜಾತಿಗೆ ಸೇರಿದ ನೀಲಕಂದನ್ ರವರು ಒಂದು ಹಿಂದೂ ಕುಟುಂಬದಲ್ಲಿ ಜನಿಸಿದರು. ಸೈನ್ಯದಲ್ಲಿ ಇದ್ದ ಇವರು ತಿರುವಂಕೂರಿನ ಆಡಳಿತಗಾರ ರಾಜ ಮಾರ್ತಾಂಡ ವರ್ಮರವರ ಆಪ್ತರಾಗಿದ್ದರು. ತನಗೆ ವಹಿಸಿದ ಕೆಲಸದಲ್ಲಿ ನಿಷ್ಠೆ ತೋರುತ್ತಿದ್ದ ನೀಲಕಂದನ್ ಕೃಷಿಯಲ್ಲಿ ನಷ್ಟ ಅನುಭವಿಸಿ ದಿವಾಳಿಯಾದರು. ಬಡತನದ ದವಡಿಗೆ ಸಿಲುಕಿದ ಪಿಳ್ಳೈ ಬಡವರನ್ನು ಯಾರು ಗೌರವಿಸುತ್ತಾರೆ ಎಂಬ ಪ್ರಶ್ನೆಯಿಂದ ವಿಚಲಿತಗೊಂಡರು. ಕೊನೆಗೆ ತನ್ನೆಲ್ಲ ಸಮಸ್ಯೆಗಳನ್ನು ಕ್ಯಾಥೋಲಿಕ್ ಧರ್ಮನಿಷ್ಠ ಡಚ್ ಅಧಿಕಾರಿ ಬೆನೆಡಿಕ್ಟಸ್ ಯೂಸ್ವಾಚಿಯೋ ಡಿ ಲನೋಯ್ ಅವರೊಂದಿಗೆ ತೋಡಿಕೊಂಡರು. ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿ ಯೋಬನ ಉದಾಹರಣೆಯನ್ನು ಕೊಟ್ಟು ಸಮಾಧಾನಪಡಿಸಿದರು. ದೇವರ ಮೇಲಿದ್ದ ಯೋಬನ ದೃಢವಾದ ವಿಶ್ವಾಸ ನೀಲಕಂದನ್ ರವರನ್ನು ಆಕರ್ಷಿಸಿತು. ಕ್ರೈಸ್ತ ಧರ್ಮದ ತತ್ವಗಳ ಸತ್ಯತೆಯನ್ನು ಮನಗಂಡು ನೀಲಕಂದನ್ ಸ್ನಾನದೀಕ್ಷೆಯನ್ನು ಪಡೆದು ಕ್ರೈಸ್ತರಾದರು. ಶುಭ ಸಂದೇಶದಲ್ಲಿ ಕಾಣಿಸಿಕೊಳ್ಳುವ ಲಾಜರ್ ಎಂಬ ಹೆಸರಿನ ತಮಿಳು ಭಾಷೆಯ ಅಳವಡಿಕೆ ದೇವಸಹಾಯಂ ಎಂಬ ಹೆಸರನ್ನು ಪಡೆದರು. ದೇವರು ಸಹಾಯ ಮಾಡಿದ್ದಾರೆ ಎಂಬುದು ಈ ಹೆಸರಿನ ಅರ್ಥ. ಇವರು 14ನೇ ಜನವರಿ 1752ರಲ್ಲಿ ನಿಧನರಾದರು. ಸಂತ ದೇವಸಹಾಯಂ ಪಿಳ್ಳೈರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.